ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿ BBA 2024 ಕ್ವೆಶನ್ ಪೇಪರ್ ಸೆಕ್ಷನ್ ಸಿ ಇಂದ 12 ಮಾರ್ಕ್ಸ್ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಬಾಲಾಜಿ, ರೆಸಿಡೆಂಟ್ ಇನ್ ಇಂಡಿಯಾ, ಅರ್ನ್ ದ ಫಾಲೋಯಿಂಗ್ ಇನ್ಕಮ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 2025-26 ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್, ಇದೆಲ್ಲ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ರೈಟ್ ಡೌನ್ ದ ಸೊಲ್ಯೂಷನ್ ಆ್ಯಸ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಬಾಲಾಜಿ for assessment year 2025-26 and previous year 2024-25 ಅಂತ ಬರೀಬೇಕು. This is constant for you, okay, because you are writing the exam in June 2026. So now particulars ಅಂತ ಬರೀಬೇಕು. ಓಲ್ಡ್ ರಿಜಿಮ್ ಪ್ರಕಾರ ಅಮೌಂಟ್ ಆ್ಯಂಡ್ ನ್ಯೂ ರಿಜಿಮ್ ಪ್ರಕಾರ ಅಮೌಂಟ್ ಬರೀಬೇಕು. ಇದೇನು ಬರೆಯೋ ಅವಶ್ಯಕತೆ ಇಲ್ಲ. ನೇಚರ್ ಆಫ್ ಇನ್ಕಮ್, ಇಫ್ ಯು ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್ ಇಟ್, ಇಫ್ ಯು ಡೋಂಟ್ ವಾಂಟ್ ಟು ದಟ್ ಈಸ್ ಫೈನ್. ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಇನ್ ದ ಎಕ್ಸಾಮಿನೇಷನ್ ಆಲ್ಸೋ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಒನ್ ಬೈ ಒನ್. ಹಿಯರ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. Take the screenshot of the question so that it will be easier for you to solve it, okay. So here interest on securities, first one, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಸ್ 6,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಏನು ಹೇಳಿಲ್ಲ. ವಿ ನೀಡ್ ಟು ಕನ್ಸಿಡರ್ ಇಟ್ ಆಸ್ ಅ ಪ್ರೈವೇಟ್ ಸೆಕ್ಯೂರಿಟೀಸ್ ಅಂತ ಬಂದರೆ ಅಗೇನ್ ಇಲ್ಲೆಲ್ಲೂ ಕೂಡ ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ. ಸೊ ದಿಸ್ ಈಸ್ ನಾನ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆಗುತ್ತೆ. ಆಮೇಲೆ ಲೋ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಆಗುತ್ತೆ. ಲೋ ಟ್ಯಾಕ್ಸ್ ಪ್ರೈವೇಟ್ ಸೆಕ್ಯೂರಿಟೀಸ್ ಆಗುತ್ತೆ. ಇದು ಪ್ರೈವೇಟ್ ಸೆಕ್ಯೂರಿಟೀಸ್ ಆಗುತ್ತೆ, ರೈಟ್. ಸೊ ಇದರಲ್ಲಿ ಯಾವಾಗ ಅವ್ರ ಅಮೌಂಟು ಡೈರೆಕ್ಟಾಗಿ ಕೊಟ್ಬಿಡ್ತಾರೆ 6,000 ರುಪೀಸು, ಓಕೆ. ನಾವು ಚೆಕ್ ಮಾಡಬೇಕು ವೆದರ್ ಇಟ್ ಈಸ್ ಲೆಸ್ ದೆನ್ 10,000 ಇದೆಯಾ ಅಂತ. ಯಾಕಂದರೆ ಲೆಸ್ ದೆನ್ 10,000 ಆದರೆ TDS ಡಿಡಕ್ಟ್ ಆಗಿರಲ್ಲ. ಮೋರ್ ದೆನ್ 10,000 ಆದರೆ TDS ಡಿಡಕ್ಟ್ ಆಗಿರುತ್ತೆ. ಸೊ ಇದು ಲೆಸ್ ದೆನ್ 10,000 ಇರೋದ್ರಿಂದ TDS ಡಿಡಕ್ಟ್ ಆಗಿರಲ್ಲ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ 6,000 ರುಪೀಸನ್ನ ತೊಗೊಳ್ಬೇಕಾಗುತ್ತೆ. ಇಫ್ ಇಟ್ ಈಸ್ ಮೋರ್ ದೆನ್ 10,000 ಆಗಿದ್ದರೆ ಆವಾಗ ನಾವು ಅದನ್ನು ಗ್ರಾಸಿಂಗ್ ಅಪ್ ಮಾಡಬೇಕಾಗುತ್ತೆ, ಓಕೆ. ಸೊ ಈಗ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ 12,500. ದಿಸ್ ಇಸ್ ಅ ಕ್ಯಾಶುವಲ್ ಇನ್ಕಮ್. ಸೊ ಇಲ್ಲಿ 12,500 ರುಪೀಸು ಕ್ಯಾಶುವಲ್ ಇನ್ಕಮ್ಮು. ಆಮೇಲೆ ಇಲ್ಲಿ ಮೇಜರ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ ಇಲ್ಲಿ ಅವ್ರು ಏನಾದರೂ ನೆಟ್ ಅಂತ ಕೊಟ್ಟಿದ್ದಾರಾ ಅಂತ. ಯಾಕಂದರೆ ಯಾವತ್ತೂ ನಾವು ಗ್ರಾಸ್ ಇನ್ಕಮನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ನೆಟ್ ಅಂತ ಕೊಟ್ಟಿಲ್ಲ, ಗ್ರಾಸ್ ಅಂತಲೂ ಹೇಳಿಲ್ಲ. ಸೊ ನಾವಿಲ್ಲಿ ಇದನ್ನು ಗ್ರಾಸ್ ಅಂತ ಯಾವ ಬೇಸಿಸ್ ಮೇಲೆ ಅಸ್ಯೂಮ್ ಮಾಡ್ತೀವಿ ಅಂದರೆ ಇದು ವಿನ್ನಿಂಗ್ಸ್ ಅಂತ ಕೊಟ್ಟಿರೋದ್ರಿಂದ, ಓಕೆ. ವಿನ್ನಿಂಗ್ಸ್ ಅಂತ ಕೊಟ್ಟಿದ್ರೆ ನಾವು ಅದನ್ನು ಗ್ರಾಸ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಇಫ್ ದೇ ಹ್ಯಾವ್ ನಾಟ್ ಗಿವನ್ ಅನ್ಲೆಸ್ ಅವ್ರು ನೆಟ್ ಅಂತ ಕ್ವೆಶ್ಚನಲ್ಲಿ ಕೊಟ್ಟಿರಬೇಕು, ಓಕೆ. ಯಾಕೆ ನಾನು ಇದನ್ನು ಗ್ರಾಸ್ ಅಂತ ಮಾಡ್ತಾ ಇದ್ದೀನಿ ಅಂದರೆ ಇದು ವಿನ್ನಿಂಗ್ಸ್ ಆಗಿರೋದ್ರಿಂದ. ಇನ್ ಕೇಸ್ ಇದು ವಿನ್ನಿಂಗ್ಸ್ ರಿಸೀವ್ಡ್ ಅಂತ ಹೇಳಿಬಿಟ್ಟಿರ್ತಾ ಇದ್ದಾರೆ. ರಿಸೀವ್ಡ್ ಅಂದರೆ ನಿಮ್ಮ ಹತ್ರ ಬಂದಿದೆ ಅಮೌಂಟ್ ಅಂತ. ಅಮೌಂಟ್ ಈಗ ನೀವು KBCಗೆ ಹೋಗ್ಬಿಟ್ಟು ನೀವು ವಿನ್ ಆಗ್ತೀರಾ ಅಂದ್ಕೊಳ್ಳಿ. ಕೌನ್ ಮನೆಗೆ ಕರೋಡ್ಪತಿ ಅಥವಾ ಬೇರೆ ಯಾವುದಾದ್ರೂ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ನೀವು ವಿನ್ ಆಗ್ತೀರಾ. ಒಂದು 10 ಲಕ್ಷ ರೂಪಾಯಿ ವಿನ್ ಆಗ್ತೀರಾ ಅಂದ್ಕೊಳ್ಳಿ. ಆವಾಗ 30% ವಿನ್ ಆದಾಗ ನೀವು ವಿನ್ ಆಗಿದ್ದು 10 ಲಕ್ಷ, ಆದರೆ ನಿಮ್ಮ ಕೈಗೆ ಬರುವಂಥದ್ದು 30% TDS ಡಿಡಕ್ಟ್ ಆಗಿ. ಆವಾಗ ನಿಮಗೆ 10 ಲಕ್ಷದಲ್ಲಿ 30% ಅಂದರೆ 3 ಲ್ಯಾಕ್ ರೂಪಾಯಿ ಡಿಡಕ್ಟ್ ಆಗಿ ನಿಮ್ಮ ಕೈಗೆ 7 ಲ್ಯಾಕ್ ರೂಪಾಯಿ ಬರುತ್ತೆ. ಸೊ ವಿನ್ನಿಂಗ್ಸ್ ಅಂದರೆ ಎಷ್ಟು ವಿನ್ ಆಗಿದ್ದಾನೆ ಅಂತ, ರಿಸೀವ್ಡ್ ಅಂದರೆ TDS ಡಿಡಕ್ಟ್ ಆಗಿ ಅವ್ನ ಕೈಗೆ ಎಷ್ಟು ಬಂದಿದೆ ಅಂತ. ಇಲ್ಲೆಲ್ಲೂ ಅವರು ನೆಟ್ ಅಂತಲೂ ಹೇಳಿಲ್ಲ. ಸೊ ನಾವು ಇದನ್ನು ಗ್ರಾಸ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ 12,500 ರುಪೀಸು ಇದು ಕೂಡ. ಆಮೇಲೆ ದಿಸ್ ಈಸ್ ಆಲ್ಸೋ ಲೆಸ್ ದೆನ್ 10,000 ಇದ್ದರೆ TDS ಡಿಡಕ್ಟ್ ಆಗಲ್ಲ, ಓಕೆ. TDS ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಹೋಗಿ ವಾಚ್ ಮಾಡಿ, ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್ ಅಂತ ಇದೆ. ಸಬ್ಲೆಟಿಂಗ್ ಆಫ್ ಹೌಸ್ ಅಂದರೆ ಈಗ ನೀವೇ ಒಂದು ಮನೇನ ಬಾಡಿಗೆಯಲ್ಲಿದ್ದೀರಾ, ಆ ಮನೇನ ನೀವು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದೀರಾ ಅಂತ, ಓಕೆ. ಸೊ ಈಗ ನಿಮಗೆ ಇನ್ಕಮ್ ಬರ್ತಾ ಇರೋದು 10,500 ರೂಪಾಯಿ. ಅದಕ್ಕೆ ನೀವು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರೋದು 5,000 ರೂಪಾಯಿ. ಸೊ ಉಳಿದಿದ್ದಂಥ 5,500 ರೂಪಾಯಿ ಮೇಲೆ ಏನು ಇನ್ಕಮ್ ಇದೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಸೊ ಇಲ್ಲಿ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಆಫ್ ಹೌಸ್ ಅಂತ ಬರೆದ್ಬಿಟ್ಟು 10,500 ಮೈನಸ್ 5,000 ಇಸ್ 5,500 ರುಪೀಸು. ಅದಕ್ಕೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇದೆ 26,000 ಫುಲ್ಲಿ ಟ್ಯಾಕ್ಸಬಲ್. ಇದು ಆಲ್ರೆಡಿ ನಾನು
ಮಾಡಿದ್ದೀನಿ ವಿಡಿಯೋ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ಮಾತಾಡುವಾಗ. ಇನ್ ಕೇಸ್ ಎಲ್ಲಾದರೂ ಫಾರಿನಿಂದ ಇನ್ಕಮ್ ಬರ್ತಾ ಇದೆ ಅಂತ ಇದ್ದರೆ ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ 26,000 ಅದನ್ನು ಹಾಕ್ಕೊಳ್ಬೇಕು. ಅದು ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಾವು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 2,000 ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಪ್ ಟು 3,500 ಈಸ್ ಎಕ್ಸೆಂಪ್ಟೆಡ್. ಸೊ ಈಗ ಇಲ್ಲಿ ನೀವು ಬರೀಬೋದು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಇಟ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 15 ಅಪ್ ಟು 3,500. ಸೊ ಇಲ್ಲಿ ನಿಲ್ ಆಗುತ್ತೆ. ಓಕೆ, ಯಾಕಂದರೆ ಅದು ಲೆಸ್ ದೆನ್ 3,500 2,000 ರುಪೀಸ್ ಕೊಟ್ಟಿರೋದಲ್ವ ಇಲ್ಲಿ, ಅದು ಲೆಸ್ ದೆನ್ 3,500 ಆಗಿರೋದ್ರಿಂದ ಅಲ್ಲಿ ನಿಲ್ ಅಂತ ತೊಗೊಂಡಿರುವಂಥದ್ದು. ನೆಕ್ಸ್ಟು ನೆಕ್ಸ್ಟ್ ಏನು ಗ್ರೌಂಡ್ ರೆಂಟ್ ಫ್ರಮ್ ಲ್ಯಾಂಡ್ ಇನ್ ಪಟ್ನಾ ಅಂದರೆ ವಿತಿನ್ ಇಂಡಿಯಾನೇ ಆಗಿದೆ. ನೋಡಿ ಗ್ರೌಂಡ್ ರೆಂಟ್ ಬಗ್ಗೆ, ಗ್ರೌಂಡ್ ರೆಂಟ್ ಅಂದರೆ ನಿಮ್ಮ ಜಾಗ ಬೇರೆಯವರು ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ, ಆದರೆ ಆ ಜಾಗ ನಿಮ್ದಾಗಿರೋದ್ರಿಂದ ಅದಕ್ಕೆ ಅವರು ನಿಮಗೆ ರೆಂಟ್ ಕೊಡ್ತಾ ಇರ್ತಾರೆ. ಅದನ್ನು ನಾವು ಇಲ್ಲಿ ಗ್ರೌಂಡ್ ರೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನಿಮಗೆ ಇನ್ಕಮ್ ಬಂದಾಗ ಫುಲ್ 5,000 ಏನಿದೆ ಅಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಗ್ರೌಂಡ್ ರೆಂಟ್ ಈಸ್ ಫುಲ್ಲಿ ಟ್ಯಾಕ್ಸೇಬಲ್. ಸೊ 5,000 ಇನ್ ಬೋತ್ ಓಲ್ಡ್ ರಿಜಿಮಲ್ಲು ನ್ಯೂ ರಿಜಿಮಲ್ಲು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್. ನೋಡಿ ಬೇರೆ ದೇಶದಲ್ಲಿ ಈಗ ಯೂಶ್ವಲಿ ಅವ್ರು ಕೊಡ್ತಾರೆ, ಬಾಂಗ್ಲಾದೇಶೋ ಶ್ರೀಲಂಕಾನೋ ನೇಪಾಳೋ ಕೊಡ್ತಾರೆ. ಓಕೆ, ಪಾಕಿಸ್ತಾನೋ ಯಾವುದೋ ಒಂದು ಅಕ್ಕಪಕ್ಕ ಇರುವಂತಹ ಬೇರೆ ದೇಶದಿಂದ ಒಂದು ಕೊಡ್ತಾರೆ ನಮ್ಮ ಇಂಡಿಯಾಗೆ ಅಕ್ಕಪಕ್ಕ ಇರುವಂಥ ಮ್ಯಾಮರು ಅದೆಲ್ಲ ಮಾಲ್ಡೀವ್ಸು ಶ್ರೀಲಂಕಾ ಆ ರೀತಿ ಎಲ್ಲ ಕೊಡ್ತಾರೆ. ಸೊ ಕೊಟ್ಟಾಗ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಎನಿ ಅದರ್ ಫಾರಿನ್ ಕಂಟ್ರಿ ಆಗಿದ್ದರೆ ಅದು ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಈಗ ಇಲ್ಲಿ 20,000 ರೂಪಾಯಿ ಏನು ಕೊಟ್ಟಿದ್ದಾರೆ ಅದು ಫುಲ್ಲಿ ಟ್ಯಾಕ್ಸೇಬಲ್. ಅಗ್ರಿ ಇನ್ಕಮ್ ಬಾಂಗ್ಲಾದೇಶ್ ಗ್ಲೋಬಲ್ ಇನ್ಕಮ್. ಸೊ ಇಲ್ಲಿ 20,000 ರೂಪಾಯಿ ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟು ಡೈರೆಕ್ಟರ್ಸ್ ಫೀಸು 1,800 ರೂಪಾಯಿ ಫುಲ್ಲಿ ಟ್ಯಾಕ್ಸೇಬಲ್. ಸೊ ದಟ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸೇಬಲ್ 1,800 ರುಪೀಸ್ ಬರಿಬೇಕು ನೀವು. ನೆಕ್ಸ್ಟು ಗಿಫ್ಟ್ ಫ್ರಮ್ ಕಝಿನ್. ನೋಡಿ ಕಝಿನ್ ಈಸ್ ನಾನ್ ರಿಲೇಟಿವ್ ಆಗ್ತಾನೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಕಝಿನ್ ಈಸ್ ಅ ನಾನ್ ರಿಲೇಟಿವ್. ಓಕೆ, ಆದರೆ ಈಗ ಅವನು ಏನೇ ಗಿಫ್ಟ್ ಕೊಟ್ಟರು ಅದು ಟ್ಯಾಕ್ಸೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಹಿ ಹ್ಯಾಸ್ ಗಿವನ್ ಅ ಗಿಫ್ಟು ಮೋರ್ ದೆನ್ 50,000 ಅಂದರೆ 50,000 1 ರೂಪಾಯಿಗಿಂತ ಜಾಸ್ತಿ, 50,000 1 ರೂಪಾಯಿ ಆ್ಯಂಡ್ 50,000 1 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುವಂಥ ಒಂದು ಗಿಫ್ಟನ್ನು ಅವ್ನು ಕೊಟ್ಟಿದ್ದರೆ ಇಲ್ಲಿ ಏನಾಗುತ್ತೆ ಅಂದರೆ ಟ್ಯಾಕ್ಸೇಬಲ್ ಆಗುತ್ತೆ. ಆದರೆ ಅವ್ನು ಕೊಟ್ಟಿರೋದು ಬರೀ 5,000 ರೂಪಾಯಿ ಗಿಫ್ಟ್ ಆಗಿರೋದ್ರಿಂದ ದಿಸ್ ಈಸ್ ನಾಟ್ ಟ್ಯಾಕ್ಸಬಲ್. ಓಕೆ, ಸೊ ಅದು ಇದು ಕೂಡ ಗಿಫ್ಟ್ ಫ್ರಮ್ ಕಝಿನ್ ಬಿಲೋ 50,000 ಲಿಮಿಟ್ ಇರೋದ್ರಿಂದ ಅದು ಕೂಡ ನಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್ 700 ರುಪೀಸ್. ನೋಡಿ ಇಲ್ಲಿ ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್ ಅಂತ ಹೇಳಿದ್ದಾರೆ, ಅವರೇನು ಗೌರ್ಮೆಂಟ್ ಪ್ರೈವೇಟ್ ಅಂತ ಏನು ಹೇಳಿಲ್ಲ. ಸೊ ನಾವು ಇದನ್ನು ಪ್ರೈವೇಟ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದರಲ್ಲಿ 700 ರುಪೀಸ್ ಆಗಿರೋದ್ರಿಂದ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, 700 rupees is fully taxable. Next, gift of house property from a friend 40,000. ನೋಡಿ ಇದು ಗಿಫ್ಟ್ ಫ್ರೆಂಡಿಂದ ಬಂದಿದೆ, 40,000 ಬಂದಿದೆ. ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನಿರುತ್ತೋ ಆ ಡ್ಯೂಟಿ ವ್ಯಾಲ್ಯೂ ಪ್ರಕಾರ ತೊಗೊಂಡ್ರೆ 40,000 ಬಂದಿದೆ. ಆ 40,000ನ ಲೆಸ್ ದೆನ್ 50,000 ಆಗಿರೋದ್ರಿಂದ ಫುಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ನಾನ್ ಟ್ಯಾಕ್ಸಬಲ್ ಆಗುತ್ತೆ. ಅದು ಲೆಸ್ ದೆನ್ 50,000 ಇರೋದ್ರಿಂದ. ಓಕೆ, ಅದು ಗಿಫ್ಟು ಯಾವುದಾದ್ರೂ ಮುಖಾಂತರ ಬರ್ಬೋದು. ಆ ಗಿಫ್ಟ್ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇದು ಕೂಡ ನಿಲ್ಲ. ಸೊ ಈಗ ನಾವಿಲ್ಲಿ ತೊಗೊಂಡ್ರೆ 6,000 12,500 5,500 26,000 ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 77,500 ಇನ್ ಬೋತ್ ರಿಜಿಮ್ಸ್, ಓಲ್ಡ್ ರಿಜಿಮ್ ಆ್ಯಂಡ್ ನ್ಯೂ ರಿಜಿಮ್. ಡಿಡಕ್ಷನ್ಸ್ ಏನೂ ಇಲ್ಲ ಇಲ್ಲಿ ಈ ಕೊಟ್ಟಿರುವಂಥ ಕ್ವಶನಲ್ಲಿ. ಈಸಿ ಕ್ವಶನ್ ಕೊಟ್ಟಿದ್ದಾರೆ 12 ಮಾರ್ಕ್ಸಿಗೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಇದೇ ರೀತಿ ಕ್ವಶನನ್ನು ನಿಮಗೆ ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿ ಎಕ್ಸಾಮಲ್ಲಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್.